Hi friends, welcome to the Arpus Miracle ಚಾನಲ್. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಶ್ರೀಂ ಬ್ರಿಜಿ ಮಂತ್ರದ ಬಗ್ಗೆ ಹೇಳಿದೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ನ ಕೂಡ ಆ್ಯಡ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಈ ಒಂದು ವಿಡಿಯೋನ ನಿಮಗೆ ಮತ್ತೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಈ ಶ್ರೀಂ ಬ್ರಿಜಿ ಮಂತ್ರನ ನಾನು ನಿಮಗೆ ಹೇಳಿದೆ 21 ಡೇಸ್ 21 ಟೈಮ್ಸ್, 51 ಟೈಮ್ಸ್, 108 ಟೈಮ್ಸ್, 1008 ಟೈಮ್ಸ್ ನೀವು ಚಾಂಟ್ ಮಾಡ್ಬೋದು ಆರ್ ರೈಟ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ಹಾಗೆಯೇ ಎಷ್ಟು ದಿನ ಮಾಡಬೇಕು ಅಂತ ಅಂದರೆ 21 ಡೇಸ್, 51 ಡೇಸ್ ಈ ಥರ ಒಂದು ಡೇನ ಫಿಕ್ಸ್ ಮಾಡ್ಕೊಬೇಕು ನೀವು. ಅಂದರೆ ನಾವು ಈ 21 ಡೇಸ್ 51 ಡೇಸ್ನ ಯಾಕೆ ಹೇಳ್ತೀವಿ ಅಂತ ಅಂದರೆ ಆ ಡೇಗೆ ಒಂದು ಮ್ಯಾನಿಫೆಸ್ಟ್ನ ನೀಟಾಗಿ ಮಾಡೋ ಅಂತಹ ಒಂದು ಪವರ್ ಇರುತ್ತೆ. ಹಾಗಾಗಿ ನಾವು ಸ್ಟಾರ್ಟ್ ಮಾಡೋ ಡೇ ಆ್ಯಂಡ್ ಎಷ್ಟು ದಿನ ಮಾಡ್ತೀವಿ ಕಂಟಿನ್ಯೂಸ್ ಆಗಿ ಅದು ತುಂಬ ಇಂಪಾರ್ಟೆಂಟು. ಹಾಗೆ ನಾನು ನಿಮಗೆ ಅದ್ರ ಜೊತೆಗೆ ಇನ್ನೊಂದು ಹೇಳಿದೆ, ಸ್ನಾನ ಮಾಡಿಬಿಟ್ಟು ದೇವ್ರ ಮುಂದೆ ದೀಪನ ಹಚ್ಚಿಟ್ಬಿಟ್ಟು ಶುದ್ಧವಾಗಿ ಮಾಡಿ ಅಂತ. ಹಾಗಂತ ಇದು ನಮಗೆ ಬೇಗ ರಿಸಲ್ಟ್ ಸಿಗಲಿ ಅನ್ನೋ ರೀಸನ್ಗೆ ನಾನು ಇದನ್ನು ಹೇಳಿದೆ. ಬಿಟ್ಟರೆ ಶ್ರೀಂ ಬ್ರಿಜಿ ಚಾಂಟಿಂಗಿಗೆ ನಿಮಗೆ ಯಾವುದೇ ರೀತಿಯ ಸ್ಟ್ರಿಕ್ಟ್ ರೂಲ್ಸ್ ಇರೋದಿಲ್ಲ. ನೀವು ಇದನ್ನು ಎನಿ ಟೈಮ್ ಕೂಡ ಚಾಂಟ್ ಮಾಡ್ಬೋದು. ಆ್ಯಂಡ್ ಶ್ರೀಂ ಬ್ರಿಜಿ ಮಂತ್ರ ಇನ್ನೂ ಹೇಗೆ ವರ್ಕ್ ಆಗುತ್ತೆ ಅಂತ ಅಂದರೆ ನಮ್ಮ ಮೊನಿ ರಿಲೇಟೆಡ್ ಬ್ಯಾಡ್ ಕರ್ಮಾಸ್ ಏನಿರುತ್ತೆ ಅದೆಲ್ಲ ಈ ನಮ್ಮ ಥ್ರೋಟ್ ಚಕ್ರದಲ್ಲಿ ಏನಾಗಿರುತ್ತೆ ಅಲ್ಲೇ ಇರುತ್ತೆ, ಅದು ಅಲ್ಲೇ ಶೇಖರಣೆ ಆಗಿರುತ್ತೆ. ಹಾಗಾಗಿ ನಾವು ಶ್ರೀಂ ಬ್ರಿಜಿ ಮಂತ್ರನ ಯಾವ ಥರ ಚಾಂಟ್ ಮಾಡಬೇಕು ಅಂತ ಅಂದರೆ ಥ್ರೋಟ್ ಚಕ್ರದಲ್ಲಿ ನಾವು ಆ ಸೌಂಡನ್ನು ರಿಸೀವ್ ಮಾಡಬೇಕು. ಈಗ ನಾನು ಹೇಳ್ತೀನಿ ನೋಡಿ, ಐಸ್ನ ಕ್ಲೋಸ್ ಮಾಡೋದು ತುಂಬ ಇಂಪಾರ್ಟೆಂಟು, ಕಾನ್ಸಂಟ್ರೇಷನ್ ತುಂಬ ಇಂಪಾರ್ಟೆಂಟು, ಟ್ರಸ್ಟ್, ಗ್ರ್ಯಾಟಿಟ್ಯೂಡ್ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದಮೇಲೆ ಥ್ರೋಟ್ ಚಕ್ರದಿಂದ ನೀವು ಸೌಂಡ್ನ ರಿಸೀವ್ ಮಾಡಬೇಕು. ಶ್ರೀಂ ಬ್ರಿಜಿ, ಶ್ರೀಂ ಬ್ರಿಜಿ, ಶ್ರೀಂ ಬ್ರಿಜಿ ಈ ಥರ ನೀವು ಥ್ರೋಟ್ ಚಕ್ರ ಏನಿದೆ ಇಲ್ಲಿಂದ ನೀವು ಸೌಂಡ್ನ ಏನು ಮಾಡಬೇಕು ರಿಸೀವ್ ಮಾಡ್ತಾ ಇರೋದ್ರಿಂದ ಅದೇನಾಗತ್ತೆ ಅಂದರೆ ಬ್ಯಾಡ್ ಕರ್ಮಾಸ್ ಎಲ್ಲ ಏನಿಲ್ಲಿ ಶೇಖರಣೆ ಆಗಿರುತ್ತೆ ಅಲ್ವಾ, ಅದೆಲ್ಲ ರಿಲೀಸ್ ಆಗ್ತಾ ಹೋಗುತ್ತೆ. ಅಂದರೆ ನಾನು ನಿಮಗೆ ಈ ಶ್ರೀಂ ಬ್ರಿಜಿ ಮಂತ್ರದ ಮುಂದುವರೆದ ಭಾಗ ಹೇಳ್ತಾ ಇರೋದು. ಕೆಲವ್ರು ಹೇಳ್ತಾರೆ ನಾನು ಮಾಡಿದ್ರೂ ವರ್ಕ್ ಆಗ್ತಾ ಇಲ್ಲ ಅಂತ. ಎಲ್ಲ ಟೈಮಲ್ಲಿ ಅಲ್ಲ, ನಾವು ಜಾಸ್ತಿ ಅಮೌಂಟ್ನೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡೋ ಟೈಮಲ್ಲಿ ಆ್ಯಂಡ್ ತುಂಬ ರಿಚ್ ಆಗಬೇಕು ಅನ್ನೋ ಒಂದು ಡ್ರೀಮ್ ಇರುತ್ತಲ್ಲ, ಆ ಟೈಮಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಗಿರೋ ಕಾನ್ಸೆಪ್ಟ್ ಆಗಿದೆ. ಯಾಕೆ ಅಂತಂದರೆ ನಮ್ಮ ಮೊನಿಯ ಬ್ಯಾಡ್ ಕರ್ಮ ಇರುತ್ತೆ, ಅದನ್ನು ನಾವು ರಿಲೀಸ್ ಮಾಡ್ಕೋಬೇಕಾಗತ್ತೆ. ಆಗ ಯಾವುದೇ ಮಂತ್ರ ಆಗಲಿ ನಮಗದು ವರ್ಕ್ ಆಗುತ್ತೆ. ಹಾಗಾಗಿ ಮೊನಿ ರಿಲೇಟೆಡ್ ಯಾವುದೇ ಬ್ಯಾಡ್ ಕರ್ಮ ಇದ್ರೂ ಕೂಡ ಅದು ನಮ್ಮ ಥ್ರೋಟ್ ಚಕ್ರದಲ್ಲಿ ಏನಾಗಿರುತ್ತೆ ಅಂತಂದರೆ ಶೇಖರಣೆ ಆಗಿರುತ್ತೆ. ಹಾಗಾಗಿ ನಾವು ಶ್ರೀಂ ಬ್ರಿಜಿ ಮಂತ್ರ ಎಷ್ಟು ಚಾಂಟ್ ಮಾಡ್ತೀವಿ ಅಷ್ಟು ಅದು ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಅಷ್ಟು ಬೇಗ ಅದು ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಾವು ಸಡನ್ ಮೊನಿಗೆಲ್ಲ ತುಂಬ ಈಸಿಯಾಗಿ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಶ್ರೀಂ ಬ್ರಿಜಿ ತುಂಬ ಹೆಲ್ಪ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ ಯಾವ ಥರ ಅಂದರೆ ಥ್ರೋಟ್ ಚಕ್ರದಲ್ಲಿ ನೀವು ಸೌಂಡ್ನ ರಿಸೀವ್ ಮಾಡಬೇಕು, ಐಸ್ ಕ್ಲೋಸ್ ಆಗಿರಬೇಕು. ಶ್ರೀಂ ಬ್ರಿಜಿ, ಶ್ರೀಂ ಬ್ರಿಜಿ, ಶ್ರೀಂ ಬ್ರಿಜಿ ಈ ಥರ ಟ್ರೈ ಮಾಡಿ. ಹಾಗೆಯೇ ನಾನು ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ ನಿಮ್ಮ ಕಡೆಯಿಂದ ಶ್ರೀಂ ಬ್ರಿಜಿ ಈ ಒಂದು ಬೀಜ ಮಂತ್ರದ ಸಕ್ಸಸ್ ಸ್ಟೋರಿನ ಕೇಳೋದಕ್ಕೆ. ಹಾಗೆಯೇ ಅರ್ಪುಸ್ ಮಿರಾಕಲ್ಸ್ ಚಾನಲ್ಸ್ನ ವಾಚ್ ಮಾಡ್ತಾ ಇರೋದಕ್ಕೆ ತುಂಬ ಧನ್ಯವಾದಗಳು, ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ ತುಂಬ ಧನ್ಯವಾದಗಳು. ಹಾಗೆಯೇ ಶೇರ್ ಮಾಡಿ, ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಸದಾಕಾಲ ಸಪೋರ್ಟ್ ಮಾಡಿ, ಕಾಮೆಂಟ್ಸ್ ಮಾಡಿ. ಹಾಗೆ ನನ್ನ 21 ಡೇಸ್ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ ಏನಿದೆ ಅದಕ್ಕೆ ಜಾಯ್ನ್ ಆಗೋದಾದರೆ ನನಗೆ DM ಮಾಡಿ. ಹೇಗೆ ಪಾಸಿಟಿವ್ ಆಗ್ತೀರಾ, ಹೇಗೆ ಮ್ಯಾನಿಫೆಸ್ಟ್ನ ನಿಮ್ಮ ಲೈಫ್ನ ಮಾಡ್ಕೊಳ್ತೀರಾ ಅನ್ನೋದು ನಿಮಗೇ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ.